ದೇಶ ಭಾರತ, ನಿಮ್ ದೇಶ ಇಂಡಿಯಾ. ಇಂಡಿಯಾ ಭಾರತ ಎಂದು ಸರಿನಾ? ನಮ್ಮ ದೇಶಕ್ಕೆ ಕೇಳಿ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ನಮ್ಮ ದೇಶವನ್ನು ಯಾರು ಆಳ್ತಿದ್ರು ಅಂದ್ರೆ ಬ್ರಿಟಿಷರು ಆಳ್ತಿದ್ರು. ಬ್ರಿಟಿಷರು ಏನ್ ಮಾಡಿದ್ರು ಅಂದ್ರೆ ಈ ನೆಲದಲ್ಲಿರ್ತಕ್ಕಂತ ಎಲ್ಲ ಸಂಪತ್ತನ್ನ ತಮ್ಮ ದೇಶಕ್ಕೆ ತಗೊಂಡು ಹೋದ್ರು. ಈ ದೇಶವನ್ನ ಕೊಳ್ಳೆ ಹೊಡೆದ್ರು. ಕೊಳ್ಳೆ ಹೊಡೆದ್ರು ಅಂದ್ರೆ ಅದರ ಅರ್ಥ ಈ ನೆಲದೆಲ್ಲ ತಗೊಂಡು ಹೋದ್ರು. ಏನ್ ತಗೊಂಡು ಹೋದ್ರು? ಸುಲಭವಾಗಿ ಏನ್ ಸಿಗುತ್ತೋ ಖರ್ಚು ಮಾಡಿದ ಹಾಗೆ, ದಣಿಯದ ಹಾಗೆ, ಕಷ್ಟ ಪಡದೆ ಏನ್ ಸಿಗುತ್ತೋ ಎಲ್ಲನ್ನೂ ತಗೊಂಡು ನಮ್ಮ ದೇಶಕ್ಕೆ ಹೋದ್ರು. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕರ್ನಾಟಕದ ಕೋಲಾರದಲ್ಲಿರ್ತಕ್ಕಂಥ ಚಿನ್ನ. ಕೋಲಾರದಲ್ಲಿ ಏನೋ KGF ಅಂತ ಕರೀತಾರೆ, ಕೋಲಾರ ಗೋಲ್ಡ್ ಪ್ಲಾಂಟೇಶನ್ ಅಂತ ಕರೀತಾರಲ್ಲ, ಅಲ್ಲಿ ನೋಡಿ ಎಷ್ಟು ಬಂಗಾರ ಇತ್ತು ಅಂದ್ರೆ ಬಹಳಷ್ಟು ಬಂಗಾರ ಇತ್ತು. ಆ ಬಂಗಾರವನ್ನ ಶಿವಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನೆ ಮಾಡಿ ಆ ವಿದ್ಯುತ್ತನ್ನ ಕೋಲಾರಿಗೆ ತಗೊಂಡೋಗಿ ಆ ವಿದ್ಯುತ್ತಿನಲ್ಲಿ ಏನ್ ಮಾಡಿದ್ರು ಅಂದ್ರೆ ಭೂಮಿಯಲ್ಲಿ ಇರತಕ್ಕಂತ ಎಲ್ಲ ಬಂಗಾರದಿಂದ ಕಿತ್ಕೊಂಡು ನಮ್ಮ ದೇಶಕ್ಕೆ ಹೋದ್ರು. ಇವತ್ತು ಅವಾಗ ನಾವೇನಾದ್ರೂ ಬುದ್ಧಿವಂತರಾಗಿದ್ದೇವೆ, ನಾವು ನಮ್ಮ ದೇಶದ ಆಡಳಿತವನ್ನು ನಾವೇ ವಹಿಸ್ಕೊಂಡಿದ್ದೇವೆ. ಇವತ್ತು ಅಮೆರಿಕ ದೇಶದಲ್ಲಿ ನಾವು ಏನಾಗ್ತಿದ್ವಿ, ಅತ್ಯಂತ ವೈಭವದಿಂದ ಜೀವನವನ್ನ, ಘನತೆಯಿಂದ ಜೀವನವನ್ನ ನಡೆಸ್ತೀವಿ. ದುರದೃಷ್ಟವಶಾತ್ ಏನಾಗಿದಪ್ಪ ಅಂದ್ರೆ ಎಲ್ಲವನ್ನ ಕೊಳ್ಳೆ ಹೊಡೆದು ಇವತ್ತು ನಾವು ಕೋಲಾರದಲ್ಲಿ ಏನಾದ್ರೂ ಚಿನ್ನವನ್ನು ಉತ್ಪಾದನೆ ಮಾಡಬೇಕು ಅಂದ್ರೆ ಆದಾಯಕ್ಕಿಂತ ಖರ್ಚು ಏನಾಗಿದೆ ಎಂದು ಜಾಸ್ತಿ ಆಗಿದೆ. ಆದಾಯಕ್ಕಿಂತ ಏನಾಗಿದೆ, ಖರ್ಚೆ ಜಾಸ್ತಿ ಆಗಿದೆ ಅಂತ. ಈಗ ನೋಡಿ, ನಾವು ಸಾಮಾನ್ಯವಾಗಿ ಭೂಮಿಯ ಒಳಗಡೆ, ಭೂಮಿಯ ಅಂತರಾಳದಲ್ಲಿ ಸಿಗ್ತಕ್ಕಂಥ ವಸ್ತುಗಳು ಯಾವ್ಯಾವ ಸಿಗ್ತವೆ ನಮಗೆ? ಕಬ್ಬಿಣ ಸಿಗಲ್ಲ. ಭೂಮಿಯ ಅಂತರಾಳದಲ್ಲಿ ಕಬ್ಬಿಣ ಸಿಗಲ್ಲ. ನೀರು ಸಿಗುತ್ತೆ, ಪೆಟ್ರೋಲ್ ಸಿಗುತ್ತೆ, ಪೆಟ್ರೋಲಿಯಂ ವಸ್ತುಗಳು ಸಿಗ್ತವೆ. ಮತ್ತೆ ಪೆಟ್ರೋಲ್ ಎಣ್ಣೆ ಬರ್ತದೆ, ಡೀಸೆಲ್. ಮತ್ತೆ ಹೇಳಿ, ಚಿನ್ನ, ಮತ್ತೆ ಚಿನ್ನದ ಅದಿರು ಸಿಗುತ್ತೆ, ಮತ್ತೆ ಬೆಳ್ಳಿ, ಮತ್ತೆ ಬಾಕ್ಸೈಟ್, ಅದಿರು ಬಾಕ್ಸೈಟ್, ಅದು ಅದಿರು ಸಿಗುತ್ತೆ. ಅದಿರುಗಳು ಸಿಗ್ತವೆ. ಪ್ಯೂರ್ ಆಗಿ ನಮಗೆ ಏನು ಸಿಗಲ್ಲ. ನಮ್ಗೆ ಏನ್ ಸಿಗುತ್ತೆ ಭೂಮಿ ಅಂತರದಲ್ಲಿ? ಅದಿರು, ಕಚ್ಚಾ ವಸ್ತು ಸಿಗುತ್ತೆ. ನಾವೇನ್ ಮಾಡ್ಬೇಕು ಅಂದ್ರೆ ಅದನ್ನ ತಗೊಂಡು ಸಿದ್ಧ ವಸ್ತುವನ್ನಾಗಿ ಮಾಡಬೇಕು. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ, ನಿಮ್ದು ಕರ್ನಾಟಕ ಹೌದಿಲ್ಲ? ನಮ್ಮ ಕರ್ನಾಟಕದಲ್ಲಿ, ನಿಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಖನಿಜಗಳು ಸಿಗ್ತವೆ? ಯಾವ್ಯಾವ ಖನಿಜಗಳು ಸಿಗ್ತವೆ ಹೇಳಿ ನೋಡೋಣ. ಕಬ್ಬಿಣದ ಅದಿರು, ಮತ್ತೆ ಮ್ಯಾಂಗನೀಸ್, ಮತ್ತೆ ಚಿನ್ನ, ಮತ್ತೆ ಅಷ್ಟೇ. ಯಾಕೆ ಉಳಿದ ಏನು ಸಿಗೋದಿಲ್ಲ? ತಾಮ್ರ, ಅಲ್ಯೂಮಿನಿಯಂ, ಬಹಳ ತರದ ಖನಿಜಗಳು ಕರ್ನಾಟಕದಲ್ಲಿ ಸಿಗ್ತವೆ. ಕರ್ನಾಟಕವನ್ನ ಏನಂತ ಕರೀತಾರೆ? ಚಿನ್ನದ ನಾಡು ಅಂತ ಕರೀತಾರೆ. ಚಿನ್ನದ ನಾಡು, ಗಂಧದ ಬೀಡು ಅಂತ ಕರೀತಾರೆ. ಚಿನ್ನದ ನಾಡು ಅಂದ್ರೆ ಯಾಕೆ? ಚಿನ್ನ ಜಾಸ್ತಿ ಇದೆ ಅಂತ. ಗಂಧದ ನಾಡು ಅಂದ್ರೆ ಗಂಧ ಜಾಸ್ತಿ ಇದೆ ಅಂತ. ಆಯ್ತಾ? ನೋಡೋಣ, ನಮ್ಮ ಕರ್ನಾಟಕದಲ್ಲಿ ಖನಿಜ ಸಂಪನ್ಮೂಲಗಳು ಎಲ್ಲೆಲ್ಲಿ ಎಷ್ಟೆಷ್ಟಿದಾವೆ ಅನ್ನೋದನ್ನ ಕರ್ನಾಟಕದ ಖನಿಜ ಸಂಪನ್ಮೂಲಗಳ ಅಭ್ಯಾಸ ಮಾಡ್ತಾ ನಾವೇನ್ ಮಾಡೋಣ ಅನ್ನೋ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಏನು? ಕರ್ನಾಟಕದ ಖನಿಜ ಸಂಪನ್ಮೂಲಗಳು. ಸಾಮಾನ್ಯ ಕರ್ನಾಟಕದಲ್ಲಿ ಮ್ಯಾಂಗನೀಸ್ ಸಿಗುತ್ತೆ, ಕಬ್ಬಿಣದ ಅದಿರು ಸಿಗುತ್ತೆ, ಚಿನ್ನ ಸಿಗುತ್ತೆ, ಬಾಕ್ಸೈಟ್ ಸಿಗುತ್ತೆ. ಕಬ್ಬಿಣದ ಅದಿರು ಸಿಗುತ್ತೆ,
ಚಿನ್ನ ಸಿಗುತ್ತೆ, ಮ್ಯಾಂಗನೀಸ್ ಸಿಗುತ್ತೆ, ಬಾಕ್ಸೈಟ್ ಸಿಗುತ್ತೆ. ಇವೆಲ್ಲ ಎಲ್ಲಿ ಭೂಮಿ ಅಂತರಾಳದಲ್ಲಿ ಸಿಗ್ತಕ್ಕಂಥ ವಸ್ತು ಖನಿಜಗಳು ಅಂತ ಕರೀತಾರೆ. ಅವು ಕಚ್ಚಾ ರೂಪದಲ್ಲಿ ಇರ್ತವೆ ಖನಿಜಗಳು. ಅವುಗಳನ್ನು ಬಳಸಿಕೊಂಡು ನಾವೇನ್ ಮಾಡಬೇಕು ಅಂದ್ರೆ ಸಿದ್ಧವನ್ನು ಒಂದು ವಸ್ತುವನ್ನಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ರೆಡಿ ಮಾಡ್ಕೊಳ್ತೀವಿ. ಕಬ್ಬಿಣ ಮಾಡ್ಕೊಂತೀವಿ, ಅಲ್ಯೂಮಿನಿಯಂ ಪಾತ್ರೆ ಮಾಡ್ಕೊಂತೀವಿ, ಬಣ್ಣದ ಗಾಜುಗಳಿರ್ಬೋದು, ಎಲೆಕ್ಟ್ರಾನಿಕ್ ವಸ್ತುಗಳಿರ್ಬೋದು, ಬಣ್ಣಕ್ಕೆ ಬಳಸ್ತೇವೆ. ಚಿನ್ನವನ್ನ ನಾವು ಚಿನ್ನವಾಗಿ ಬಳಸ್ತೀವಿ, ಚಿನ್ನವನ್ನ ಆಭರಣಕ್ಕಾಗಿ ಏನ್ ಮಾಡ್ತೇವೆ ಬಳಸ್ತೀವಿ. ಹೀಗೆ ಎಲ್ಲವನ್ನು ನಾವು ಬಳಸ್ತೀವಿ. ಈಗ ನಾವೇನ್ ಮಾಡೋಣ ಅಂದ್ರೆ ಒಂದೊಂದನ್ನೇ ವಿವರವಾಗಿ ತಿಳಿತಾ ಹೋಗೋಣ. ನಾನು ಹೇಳಲ್ಲ, ನಿಮ್ಗೆ ಹೇಳಿದೆ ನಾನು ಏನಂದ್ರೆ ನಿಮ್ಮಲ್ಲಿ ಒಂದು 3 ತಂಡ ಮಾಡ್ತೀನಿ. ಎಷ್ಟು ತಂಡ? 3 ತಂಡ. ಆ 3 ತಂಡದವರು ಏನ್ ಮಾಡ್ಬೇಕು ಅಂದ್ರೆ ಈ ಮಾಹಿತಿಯನ್ನ ಬಂದು ನಿಮಗೆ ಕೊಡ್ತೇನೆ. ನೀವು ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಮಾಹಿತಿಯನ್ನ ಒಂದು 5 ನಿಮಿಷ ಟೈಮ್ ಕೊಡ್ತೇನೆ, ನೋಡಿ ಕೇಳ್ರಿ. ಒಂದು ಏನ್ ಮಾಡ್ಬೇಕು, ಇಲ್ಲಿ ಬಂದು ಹೇಳ್ಬೇಕು. ಒಬ್ಬ ಟೀಮ್ ನಲ್ಲಿ 3 ರಿಂದ 4 ಜನ ಇರ್ತಾರೆ. ಮೊದಲನೇ ತಂಡ ಯಾರು ಮಾಡೋದು? ನಾಯಕಿ. ಇಲ್ಲಿ 2 ಡೆಸ್ಕ್ ಇಂದ ಗಾನಶ್ರೀ ತಂಡದ ನಾಯಕಿ ಆಗಿರ್ತಾಳೆ. ಇನ್ನು ಈ ತಂಡದಲ್ಲಿ ಯಾರಾಗಿರ್ತಾರೆ ಅಂದ್ರೆ ಪ್ರೀತಿ ಏನಾಗಿರ್ತಾಳೆ, ಈ ತಂಡದ ನಾಯಕಿ ಆಗಿರ್ತಾಳೆ. ಹಾಗೆ ಇಲ್ಲಿ ಯಾರಾಗಿರ್ತಾರೆ ಅಂದ್ರೆ ಇವೆಲ್ಲ ಬಾಯ್ಸ್ ಏನಂದ್ರೆ ಹುಡುಗರದು ಒಂದೇ ಒಂದು ತಂಡ ಸಾಕು, 3 ತಂಡ ಸಾಕಿರುತ್ತೆ. ಮುಂದಿನ ದಿನದಲ್ಲಿ ಮತ್ತೆ ಯಾರು ಭಾಗವಹಿಸಿಲ್ಲ ಅವ್ರನ್ನ ಸೇರಿಸ್ತಾರೆ. ಚಂದನ ಏನಾಗಿರ್ತಾರೆ ಅಂದ್ರೆ ಹುಡುಗರ ತಂಡದಲ್ಲಿ ಏನಾಗಿರ್ತಾರೆ, ನಾಯಕ ಆಗಿರ್ತಾರೆ. ಈ ಗಾನಶ್ರೀಗೆ ಕಬ್ಬಿಣದ ಅದಿರಿನ ಬಗ್ಗೆ ಕೊಡ್ತೀನಿ, ಯಾರಿಗೆ ಪ್ರೀತಿಗೆ ಮ್ಯಾಂಗನೀಸ್ ಬಗ್ಗೆ ಕೊಡ್ತೀನಿ, ಚಂದನ್ಗೆ ಏನ್ ಕೊಡ್ತೀನಿ ಅಂದ್ರೆ ಬಾಕ್ಸೈಟ್ ಬಗ್ಗೆ ಕೊಡ್ತೀನಿ. ಗೊತ್ತಾಯ್ತಾ? ಈ 3 ಅದಿರುಗಳ ಬಗ್ಗೆ ನೀವು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಬಂದು ವಿಷಯವನ್ನ ಮಂಡನೆ ಮಾಡಬೇಕು. ಸರಿ, ಕುತ್ಕೊಂಡರ ಕೆಲಸ ಏನು? ಅವ್ರ ವಿಷಯ ಮಂಡನೆ ಮಾಡುವಾಗ ತಪ್ಪು ಹೇಳಿದ್ರೆ ನೀವು ಒಂದು ಪಾಯಿಂಟ್ಸ್ ಮಾಡ್ಕೋಬೇಕು. ಇವ್ರು ಹೇಳೋದೆಲ್ಲ ಮುಗಿದ ಮೇಲೆ ಲಾಸ್ಟ್ ಇವರೇ ಕೇಳ್ತಾರೆ, ನಾವು ಹೇಳಿರುವ ವಿಷಯ ನಿಮ್ಗೆ ಎಷ್ಟು ಅರ್ಥ ಆಯ್ತು, ಯಾವ ವಿಷಯ ನಿಮ್ಗೆ ಅರ್ಥ ಆಗಿಲ್ಲ, ದಯವಿಟ್ಟು ನೀವು ಪ್ರಶ್ನೆಗಳನ್ನ ಕೇಳಿ. ಅವಾಗ ನೀವು ಪ್ರಶ್ನೆಗಳನ್ನ ಕೇಳಬೇಕು. ನಿಮ್ಮ ಸಂಶಯಗಳನ್ನ ಪರಿಹರಿಸಿಕೊಳ್ಳುವಂತ ಸಮಯ ನಿಮಗೆ ಕೊಡ್ತಾರೆ, ಅವಾಗ ಕೇಳ. ಮತ್ತೆ ಬಾಯ್ ಹಾಕ್ಬೇಡಿ. ಎನಿ ಡೌಟ್? ನೋಡಿ, ಒಂದು 2 ನಿಮಿಷ ಟೈಮ್ ಕೊಡ್ತೀನಿ, ಬೇಗ ರೆಡಿ. 2 ನಿಮಿಷ ಉಳಿದರೆಲ್ಲ ನೀವೆಲ್ಲ ಅದನ್ನ ಪ್ರಶ್ನೆಗಳನ್ನ ರೆಡಿ ಮಾಡಿ ಕೇಳಬೇಕು. ನೀವು ಬರಲ್ಲ ಪ್ರಶ್ನೆಗಳನ್ನ ಕೇಳಬೇಕು. ಅವುಗಳಿಗೆ ಉತ್ತರವನ್ನ ನೀವು ಅವ್ರು ಹೇಳಿಲ್ಲ ಅಂದ್ರೆ ನೀವು ಹೇಳ್ಬೇಕು ಉತ್ತರವನ್ನು. ಬೇಗ ಎಲ್ಲರೂ ಪ್ರಶ್ನೆಗಳನ್ನ ಯಾರು ಮಂಡನೆ ಮಾಡಕ್ ಬರಲ್ಲ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಳ್ಬೇಕು. ಹೇಳಕ್ ಬರೋರು ವಿಷಯವನ್ನ ರೆಡಿ ಮಾಡ್ಕೊಳ್ಬೇಕು. ಒಟ್ಟಾರೆಯಾಗಿ ಪಾಠ ಅತ್ಯಂತ ಚಟುವಟಿಕೆಯಿಂದ ಇರಬೇಕು. ನಿಮಗೆ ಇಲ್ಲಿ ಮ್ಯಾಪ್ ಇದೆ ನೋಡಿ, ಈ ಮ್ಯಾಪ್ ಅಲ್ಲಿ ನಾನು ಈ ಮ್ಯಾಪ್ ಹಾಕ್ತೀನಿ. ಈಗ ಏನಾಗ್ತೀನಿ, ಮ್ಯಾಪ್ ಹಾಕ್ತೀನಿ. ಈ ಮ್ಯಾಪ್ ಅನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸೈಡ್ ಇಲ್ಲ, ಅಲ್ಲಿ ಏನಾದ್ರು ಬರೆಯೋದಿದ್ರೆ ಬರೀತಾರೆ. ಅರ್ಥಾಯ್ತಾ? ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡಿ ಕರ್ನಾಟಕದ ಸ್ಥಳಗಳು ಬರ್ತವೆ. ಹುಬ್ಬಳ್ಳಿ, ಬೆಳಗಾವಿ, ಮತ್ತೆ ವಿಜಯಪುರ, ಕೃಷ್ಣಾ ನದಿ, ಬಳ್ಳಾರಿ, ಹೊಸಪೇಟೆ, ಚಿತ್ರದುರ್ಗ, ತುಮಕೂರು, ಇವೆಲ್ಲ ಚಿಕ್ಕಮಗಳೂರು, ಇವೆಲ್ಲ ಬರ್ತವು. ಎಲ್ಲೆಲ್ಲ ಏನೇನಿದೆ ಅಂತಕ್ಕಂಥ ಮಾಹಿತಿ ಇದೆ. ನೀವು ಅವಾಗ ಬೇಕಾದ್ರೆ ಏನ್ ಮಾಡ್ಬೋದು ಅಂದ್ರೆ ನೀವು ಮಾಹಿತಿ ಹೇಳ್ತಾನೆ ಏನ್ ಮಾಡ್ಬೋದು, ತೋರಿಸ್ತೀವಿ. ಸರಿನಾ? ಬನ್ನಿ, ಮೊದಲನೇ ತಂಡವನ್ನು ಏನ್ ಮಾಡೋದಂತಂದ್ರೆ ಈ ಒಂದು ಪಾಠ ವಿಷಯವನ್ನ ಮಂಡನೆ ಮಾಡಲಿಕ್ಕೆ ನಾವೆಲ್ಲ ವಿಶೇಷವಾಗಿ ಆಹ್ವಾನಿಸೋಣ. ಎಲ್ಲರೂ ಚಪ್ಪಾಳೆ ಮೂಲಕ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿಕೆ ಬನ್ನಿ ವಿದ್ಯಾರ್ಥಿ. ಜೋರ ನಿಮ್ಮ ಪರಿಚಯ
ನಾನು ಹಾಗೂ ನನ್ನ ತಂಡದವರು ಇದರ ಬಗ್ಗೆ ವಿವರಣೆಯನ್ನು ನೀಡುತ್ತೇವೆ. ನನ್ನ ಸ್ನೇಹಿತರಾದ ಸಿಂಚನ, ಹೇಮಾವತಿ, ವಿಸಿತ ಮತ್ತು ಮೀನಾರವರು 4 ವಿಷಯದ ಮುಂದಿನ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ಕಬ್ಬಿಣದ ಅರಿವು. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಕಚ್ಚಾ ವಸ್ತು. ಕರ್ನಾಟಕದಲ್ಲಿ ಉತ್ತಮ ಅಪಾರವಾದ ಕಬ್ಬಿಣದ ಅದಿರಿನ ನಿಕ್ಷೇಪವಾಗಿರುವುದು ಮ್ಯಾಗ್ನೆಟೈಟ್ ಮತ್ತು ಹೆಮಟೈಟ್. ಭಾರತದ ಉತ್ಪಾದನೆಯಲ್ಲಿ ಕರ್ನಾಟಕವು 2ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಉತ್ಪಾದಿಸುವ ಕಬ್ಬಿಣದಲ್ಲಿನ ಮ್ಯಾಗ್ನೆಟೈಟ್ ಹೊಂದಿರುವ ಪಾಲು 63%. ಉಳಿದ ಭಾಗವು ಹೆಮಟೈಟ್ ದರ್ಜೆಯಾಗಿದೆ. ಇನ್ನು ಉಳಿದ ವಿಷಯದ ಬಗ್ಗೆ ಸಿಂಚನ. ಕರ್ನಾಟಕದ ಕಬ್ಬಿಣದ ಅದಿರಿನ ಹಂಚಿಕೆ ಅಧಿಕವಾಗಿ ಕಂಡುಬರುವ ಜಿಲ್ಲೆಗಳು: ಬಳ್ಳಾರಿ, ವಿಜಯನಗರ, ಚಿಕ್ಕಮಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಗದಗ ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ. ಬಳ್ಳಾರಿ ಜಿಲ್ಲೆಯು ಅಪಾರವಾದ ನಿಕ್ಷೇಪವನ್ನು ಹೊಂದಿದ್ದು ಪ್ರಥಮ ಸ್ಥಾನದಲ್ಲಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಮತ್ತು ಬಳ್ಳಾರಿಯ ಸಂಡೂರು ಪ್ರದೇಶಗಳಲ್ಲಿಯೂ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಕಂಡುಬರುತ್ತವೆ. ಬಳ್ಳಾರಿ ಜಿಲ್ಲೆಯ ದೋಣಿಮಲೈ, ವಿಭೂತಿಗುಡ್ಡ, ಬೆಳಗಾಲ, ಕುಮಾರಸ್ವಾಮಿ ಬೆಟ್ಟಗಳು, ತಿಮ್ಮಪ್ಪನ ಗುಡಿ, ದೇವಾದ್ರಿ ಶ್ರೇಣಿ, ರಾಮದುರ್ಗ ಬೆಟ್ಟಗಳಲ್ಲಿ ಕಬ್ಬಿಣದ ಅದಿರನ್ನು ಉತ್ಪಾದಿಸಲಾಗುತ್ತದೆ. ಇನ್ನು ಮುಂದಿನ ವಿಷಯವನ್ನು ನನ್ನ ಸ್ನೇಹಿತರಾದ ಚಿಕ್ಕಮಗಳೂರು ಜಿಲ್ಲೆ ಕಬ್ಬಿಣದ ಅದಿರಿನ ನಿಕ್ಷೇಪದಲ್ಲಿ 2ನೇ ಸ್ಥಾನದಲ್ಲಿದೆ. ಕಬ್ಬಿಣದ ಅದಿರು ದೊರೆಯುವ ಸ್ಥಳಗಳು: ಬಾಗಲಕೋಟೆ, ಕೆಮ್ಮಣ್ಣುಗುಂಡಿ, ಕುದುರೆಮುಖ, ಗಂಗಾಮೂಲ, ಕಲ್ಲತ್ತಗಿರಿ, ದೇವಿನಕೆರೆ, ಬೋಟಲ್ಗಳಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತವೆ. ಜೀವವೈವಿಧ್ಯತೆಯನ್ನು ಕಾಪಾಡಲು ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯವು ರಾಷ್ಟ್ರೀಯ ಉದ್ಯಾನವಿರುವ ಕುದುರೆಮುಖದಲ್ಲಿ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಿ ತೀರ್ಪು ನೀಡಿದೆ. ನನ್ನ ಸ್ನೇಹಿತರಾದ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ, ಸಾಗರ, ಬಾಗಲಕೋಟೆ, ಅರಳಿಗುಡ್ಡ, ತುಮಕೂರು ಜಿಲ್ಲೆಯ ಉಳಿಯಾರು, ಚಿಕ್ಕನಾಯಕನಹಳ್ಳಿ, ಶಿವಮೊಗ್ಗ ಜಿಲ್ಲೆಯ ಕುಂಸಿ, ಶಂಕರಗುಡ್ಡ, ಸಿದ್ದರಹಳ್ಳಿ ಮುಂತಾದ ಕಡೆಗಳಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪಗಳಿವೆ. ಇನ್ನು ಮುಂದಿನ ಒಂದು ಹಂತವಾಗಿ ನನ್ನ ಸ್ನೇಹಿತ ಉಕ್ಕಿನ ಕಾರ್ಖಾನೆಯು ಬಳ್ಳಾರಿಯ ಸಮೀಪದ ಗುಂಡಾರು, ವಿಜಯನಗರ ಎಂಬರು ಉಪಯೋಗಿಸುತ್ತಾರೆ. ಕಾರ್ಖಾನೆಯನ್ನು ಉಳಿದ ನಂತರ ಅದಿರನ್ನು ಹುಟ್ಟು ಮಾಡಲಾಗುತ್ತದೆ. ಭದ್ರಾವತಿ ವಿಶ್ವೇಶ್ವರಯ್ಯ ಕಬ್ಬಿಣದ ಕಾರ್ಖಾನೆಯನ್ನು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿಲ್ಲ. ಇಲ್ಲಿಯವರೆಗೆ ಹೇಳಿದ ಮಾಹಿತಿ ಎಲ್ಲರಿಗೂ ಅರ್ಥವಾಯಿತು ಅನ್ಕೊಳ್ತೀನಿ. ಯಾರಿಗಾರ ಗಮನಿಸಿದ್ರೆ ಹೇಳಿ. ಕರ್ನಾಟಕದ ಕಬ್ಬಿಣದ ಗೂಡು ಯಾವ ಜಿಲ್ಲೆಯಲ್ಲಿ ಸಿಗುತ್ತದೆ? ಬಳ್ಳಾರಿ, ವಿಜಯನಗರ, ಚಿಕ್ಕಮಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮುಂತಾದ ಜಿಲ್ಲೆಗಳಲ್ಲಿ ಸಿಗುತ್ತದೆ. ಧನ್ಯವಾದಗಳು. ವಿದ್ಯಾರ್ಥಿಗಳೇ, ಕರ್ನಾಟಕದ ಕಬ್ಬಿಣದ ಅದಿರಿನ ಬಗ್ಗೆ ಮಾಹಿತಿಯನ್ನ ಗಾನಶ್ರೀ ಮತ್ತೆ ಅವ್ರ ತಂಡದವರು ಹಂಚ್ಕೊಂಡ್ರು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅವ್ರು ಕೇಳಕ್ಕಾಗಲಿಲ್ಲ, ನನ್ನನ್ನಾದ್ರೂ ಕೇಳಿ. ಇದು ಹೇಮಟೈಟ್ ಮತ್ತೆ ಮೆಗ್ನೆಟೈಟ್ ಅಂತಕ್ಕಂಥದ್ದು 2 ವಿಧಗಳಿವೆ. ಅತ್ಯುತ್ತಮ ದರ್ಜೆಯ 2 ಕಬ್ಬಿಣದ
ನಮ್ಮ ಕರ್ನಾಟಕದಲ್ಲಿ ವಿಜಯನಗರ ಜಿಲ್ಲೆಯ ಅಥವಾ ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲು ಅಂತ ಜಿಂದಾಲ್ ಅಂತ ಬರುತ್ತೆ. ಜಿಂದಾಲ್ ಕಬ್ಬಿಣ ಮತ್ತೆ ವಿಜಯನಗರ ಉಕ್ಕು ಮತ್ತೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಐತಿ, ಅಲ್ಲಿ ಬಳಸ್ತಾರೆ ಅದಿರನ್ನ. ಭದ್ರಾವತಿಯಲ್ಲಿ ಸದ್ಯ ತಾತ್ಕಾಲಿಕವಾಗಿ ಏನಾಗಿದೆ ಅಂದ್ರೆ ಸ್ಥಗಿತ ಆಗಿದೆ. ಹಾಗಾಗಿ ಉಳಿದ ಅದಿರನ್ನ ಏನ್ ಮಾಡ್ತಾರೆ ಅಂದ್ರೆ ವಿದೇಶಿಗಳಿಗೆ ರಫ್ತನ್ನ ಮಾಡ್ತಾರೆ. ಇದಿಷ್ಟು ಇದ್ರ ಬಗ್ಗೆ ಮಾಹಿತಿ. ಇನ್ನು ಎರಡನೇದು ಯಾವ್ದಾದ್ರು ಮ್ಯಾಂಗನೀಸ್ ಅಂತ. ಆ ಮ್ಯಾಂಗನೀಸ್ ವಿಷಯವನ್ನ ಮಂಡನೆ ಮಾಡಲಿಕ್ಕೆ ನಮ್ಮ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಪ್ರೀತಿ ಮತ್ತೆ ಅವರ ತಂಡದವರು ಬರ್ತಾ ಇದ್ದಾರೆ. ಅವರ ಸ್ವಾಗತ ಮಾಡೋಣ. ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನ ಏನ್ ಮಾಡೋಣ ನಿಮಗೆ ಸ್ವಾಗತ ಮಾಡೋಣ. ಬೇಗ ಮ್ಯಾಂಗನೀಸ್ ಅದಿರು ಮುಖ್ಯವಾಗಿ ಪದರಸ ಮತ್ತು ರೂಪಾಂತರ ಶಿಲೆಗಳಿಂದ ರಾಸಾಯನಿಕ ರೂಪದಲ್ಲಿ ದೊರೆಯುತ್ತವೆ. ಇವುಗಳನ್ನು ಮಿಶ್ರಲೋಹವಾಗಿ ಉಕ್ಕಿನ ತಯಾರಿಕೆಯಲ್ಲಿ ಉಕ್ಕಿನ ಕಠಿಣತೆಯನ್ನು ಹೆಚ್ಚಿಸಲು ಬಳಸುತ್ತಾರೆ. ಜೊತೆಗೆ ರಾಸಾಯನಿಕ ವಿದ್ಯುತ್ ಕೈಗಾರಿಕೆ, ರಾಸಾಯನಿಕ ಗೊಬ್ಬರ, ಕ್ಯಾಲಿಕೋ, ಪ್ರಿಂಟಿಂಗ್ ಹಾಗೂ ಬಣ್ಣಗಳ ತಯಾರಿಕೆಯಲ್ಲಿ ಬಳಸುವುದರಿಂದ ಇವುಗಳನ್ನು ಬಹು ಉಪಯೋಗಿಯ ಖನಿಜಗಳು ಎನ್ನುವರು. ಮ್ಯಾಂಗನೀಸ್ ಹಂಚಿಕೆ. ಕರ್ನಾಟಕದಲ್ಲಿ ಮ್ಯಾಂಗನೀಸ್ ಅದಿರಿನ ನಿಕ್ಷೇಪ ಹೇರಳವಾಗಿದ್ದು, ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಒಡಿಶಾದ ನಂತರ ಕರ್ನಾಟಕವು ಎರಡನೇ ಸ್ಥಾನದಲ್ಲಿದೆ. ರಾಜ್ಯದ ಮ್ಯಾಂಗನೀಸ್ ಹಂಚಿಕೆಯು ಕಬ್ಬಿಣದ ಅದಿರಿನ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ಮ್ಯಾಂಗನೀಸ್ ಉತ್ಪಾದಿಸುವ ಪ್ರಮುಖ ಪ್ರದೇಶವಾಗಿದೆ. ಅಂದರೆ ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಒಡಿಶಾ ಮೊದಲನೇ ಸ್ಥಾನದಲ್ಲಿದೆ, ನಂತರ ಕರ್ನಾಟಕವು ಎರಡನೇ ಸ್ಥಾನದಲ್ಲಿದೆ. ಕಬ್ಬಿಣ ಅದಿರಿನ ಪ್ರದೇಶಗಳಲ್ಲಿ ಕಂಡುಬರುವಂತೆ ಬಳ್ಳಾರಿ ಜಿಲ್ಲೆಯು ಸಂಡೂರು ಮ್ಯಾಂಗನೀಸ್ ಉತ್ಪಾದಿಸುವ ಪ್ರಮುಖ ಪ್ರದೇಶವಾಗಿದೆ. ಈ ರಾಜ್ಯವು ಸುಮಾರು 90% ಮ್ಯಾಂಗನೀಸನ್ನು ಉತ್ಪಾದಿಸಲಾಗುತ್ತದೆ. ಜೋರ ಹೇಳ್ಬೇಕು, ಮಕ್ಕಳಿಗೆ ಕೇಳಲ್ಲ. ಹಾ, ಶಿವಮೊಗ್ಗ ಜಿಲ್ಲೆಯ ಕುಂಸಿ, ಸಾಗರಗುಡ್ಡ, ಹೊಸಳ್ಳಿ, ಚಿತ್ರದುರ್ಗ ಜಿಲ್ಲೆಯ ಸಾಧನಹಳ್ಳಿ, ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮತ್ತು ಸೂಪ, ಲೋಂಡ, ವಿಜಯಪುರ ಹಾಗೂ ಧಾರವಾಡ, ವಿಜಯಪುರ, ಚಿಕ್ಕಮಗಳೂರು ಜಿಲ್ಲೆಗಳು. ರಾಜ್ಯ ಮ್ಯಾಂಗನೀಸ್ ಉತ್ಪಾದನೆ ಬಹುಪಾಲನ್ನು ಜಪಾನ್ ಮತ್ತು ಚೀನಾ ಮುಂತಾದ ರಾಷ್ಟ್ರಗಳಿಗೆ ರಫ್ತು ಮಾಡಲಾಗುತ್ತದೆ. ನೆಕ್ಸ್ಟ್ ಕೇಳ್ರಿ ಪ್ರಶ್ನೆಗಳು. ಬಹು ಉಪಯೋಗಿ ಮ್ಯಾಂಗನೀಸ್ ಅಂತ ಯಾಕಂತಾರೆ ಅಂತ. ಇವು ಜಾಸ್ತಿ ಎಲ್ಲ ವಸ್ತುಗಳ ತಯಾರಿಕೆಯಲ್ಲಿ ಸಹ ಬಳಸ್ತಾರೆ ಮ್ಯಾಂಗನೀಸ್ನ. ಅದಕ್ಕಾಗಿ ಇದನ್ನ ಅದೇ ಎಲ್ಲ ವಸ್ತುಗಳು ಅಂದ್ರೆ ಯಾವ್ಯಾವು ಅಂತ. ರಾಸಾಯನಿಕ ವಿದ್ಯುತ್ ಕೈಗಾರಿಕೆ, ರಾಸಾಯನಿಕ ಗೊಬ್ಬರ, ಕ್ಯಾಲಿಕೋ, ಪ್ರಿಂಟಿಂಗ್ ಹಾಗೂ ಬಣ್ಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಅದಕ್ಕೆ ಇದನ್ನ ಉಪಯೋಗಿ ಕರೀತಾರೆ. ಮತ್ತೆ ಏನಾರ ಪ್ರಶ್ನೆಗಳಿದ್ರೆ ಕೇಳಿ.
ಕೇಳಿ, ಯಾರಾದ್ರೂ ಕೇಳ್ಬೋದು. ಕೇಳೋ. ಮ್ಯಾಂಗನೀಸ್ ಉತ್ಪಾದನೆ ಯಾವ ರಾಷ್ಟ್ರ ಅಧಿಕ ಮಾಡುತ್ತದೆ? ಒಡಿಶಾ. ರಾಜ್ಯ ಒಡಿಸ್ಸಾ. ಉತ್ತರ. ನೆಕ್ಸ್ಟ್. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಕಬ್ಬಿಣದ ಅದಿರಿನ ಬಗ್ಗೆ ತಿಳಿಸಿಕೊಟ್ಟಿರ್ತಕ್ಕಂಥ ತಂಡ ಚೆನ್ನಾಗಿ ತಿಳಿಸಿಕೊಡ್ತು. ಹಾಗೆ ಮ್ಯಾಂಗನೀಸ್ ಅದಿರಿನ ಬಗ್ಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಪ್ರೀತಿಯ ತಂಡ, ಅಂದ್ರೆ ಪ್ರೀತಿ ಮತ್ತೆ ಅವರ ತಂಡದವರು ಬಹಳ ಉತ್ತಮವಾಗಿ ಮಾಹಿತಿಯನ್ನು ಹಂಚಿಕೊಂಡ್ರು. ನೀವು ಜಾಸ್ತಿ ಏನಾಗಬೇಕು ಅಂದ್ರೆ ಪ್ರಶ್ನೆಗಳನ್ನ ಕೇಳಬೇಕು. ಪ್ರಶ್ನೆಗಳನ್ನ ಕೇಳಿದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಅವರಿಗೆ ಹೇಳಲಿಕ್ಕೆ ಚೆನ್ನಾಗಿರುತ್ತೆ, ನಿಮ್ಗೂ ಕೇಳಲಿಕ್ಕೂ ಚೆನ್ನಾಗಿ ಇರುತ್ತೆ ಅಂತ ಇಷ್ಟು ಹೇಳ್ತಾ, ಕಬ್ಬಿಣದ ಅದಿರಾಯ್ತು, ಮ್ಯಾಂಗನೀಸ್ ಆಯ್ತು. ಈಗ ಮುಂದಿನ ಭಾಗ ಬಾಕ್ಸೈಟ್. ಯಾವ್ದು? ಬಾಕ್ಸೈಟ್ ಅದಿರಿನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಚಂದನ್ ನಾಗ್ ಅವರ ತಂಡದವರು ವೇದಿಕೆ ಮೇಲೆ ಬರ್ತಾರೆ. ತಾವೆಲ್ಲ ಚಪ್ಪಾಳೆ ಮೂಲಕ ಏನ್ ಮಾಡ್ಬೇಕು, ಅವ್ರನ್ನ ವೇದಿಕೆಗೆ ನನ್ನ ಹೆಸರು ಚಂದ್ರಕಾಂತ್, 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ತಂಡದವರು ಬಾಕ್ಸೈಟ್ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತಿದ್ದೇವೆ. ಇಂದು ಬಾಕ್ಸೈಟ್ನ ಬಗ್ಗೆ ವಿಷಯವನ್ನು ತಿಳಿಸುತ್ತಿರುವವರು ಅವರು. ಬಾಕ್ಸೈಟ್ ಅದಿರನ್ನು ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸಲು ಅಧಿಕವಾಗಿ ಬಳಸುತ್ತಾರೆ. ಸಿಮೆಂಟ್, ಉಕ್ಕು, ವಿದ್ಯುತ್ ತಂತಿಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಇದರ ಬೇಡಿಕೆ ಹೆಚ್ಚಾಗಿದೆ. ಇದರ ಮುಂದುವರೆದ ಭಾಗವನ್ನು ನೀಡುತ್ತಿದ್ದಾರೆ. ಬಾಕ್ಸೈಟ್ ಹಂಚಿಕೆ. ಕರ್ನಾಟಕದಲ್ಲಿ ಬಾಕ್ಸೈಟ್ನ ಅದಿರಿನ ನಿಕ್ಷೇಪವು ಬೆಳಗಾವಿ, ಚಿತ್ರದುರ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬಾಕ್ಸೈಟ್ನ ಅದಿರನ್ನು ಪ್ರಮುಖವಾಗಿ ಉತ್ಪಾದಿಸುತ್ತಾರೆ. ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳಲ್ಲಿ ಬಾಕ್ಸೈಟ್ ಗಣಿಗಳಿವೆ. ಈ ಅದಿರನ್ನು ಬೆಳಗಾವಿಯ ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿಯಿಂದ ಮಾಡಲಾಗುತ್ತದೆ. ನೀವು ಕೊಟ್ಟಿರುವ ಮಾಹಿತಿಯನ್ನು ನಮಗೆ ಅರ್ಥವಾಗಲಿಲ್ಲ, ಇನ್ನೊಂದ್ಸಲ ಬಾಕ್ಸೈಟ್ ಅದಿರನ್ನು ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸಲು ಅಧಿಕವಾಗಿ ಬಳಸುತ್ತಾರೆ. ಸಿಮೆಂಟ್, ಉಕ್ಕು, ವಿದ್ಯುತ್ ತಂತಿಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಇದರ ಬೇಡಿಕೆ ಹೆಚ್ಚಾಗಿದೆ. ಇದರ ಮುಂದುವರೆದ ಭಾಗವನ್ನು ನೀಡುತ್ತಿದ್ದಾರೆ. ಕರ್ನಾಟಕದಲ್ಲಿ ಬಾಕ್ಸೈಟ್ ಅದಿರಿನ ನಿಕ್ಷೇಪವು ಬೆಳಗಾವಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹೆಚ್ಚು ಹಂಚಿಕೆಯಾಗಿದೆ. ಇದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಉತ್ಪಾದಿಸುತ್ತಾರೆ. ಇಲ್ಲಿನ ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳಲ್ಲಿ ಬಾಕ್ಸೈಟ್ ಗಣಿಗಳಿವೆ. ಈ ಅದಿರಿನ ಬೆಳಗಾವಿಯ ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿಯ ಕೈಗಾರಿಕೆಗಳು ಬಳಸಲಾಗುತ್ತದೆ.
ನಾವು ಹೇಳಿರುವ ಮಾಹಿತಿಯಲ್ಲಿ ಯಾವುದಾದರೂ ಪ್ರಶ್ನೆ ಕೇಳುವುದಿದ್ದರೆ ಕರ್ನಾಟಕದಲ್ಲಿ ಬಾಕ್ಸೈಟ್ ಉತ್ಪಾದಿಸುವ ಪ್ರಮುಖ ಜಿಲ್ಲೆಗಳು ಯಾವುವು? ಬೆಳಗಾವಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಉಡುಪಿ. ಬಾಕ್ಸೈಟ್ ಯಾವ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ? ಅಲ್ಯೂಮಿನಿಯಂ ಲೋಹಗಳನ್ನು ತಯಾರಿಸಲು ಬಳಸುತ್ತಾರೆ. ಉಕ್ಕು, ಸಿಮೆಂಟ್ ಮತ್ತು ವಿದ್ಯುತ್ ತಂತಿಗಳನ್ನು ತಯಾರಿಸಲು ಬಳಸುತ್ತಾರೆ. ಬಾಕ್ಸೈಟ್ನ ಗಣಿಗಳು ಯಾವ ತಾಲೂಕುಗಳಲ್ಲಿ? ಬೆಳಗಾವಿ ಮತ್ತು ಖಾನಾಪುರ. ಕೇಳ್ರಿ, ಏನಾದ್ರು ಪ್ರಶ್ನೆ ಕೇಳೋದಿಲ್ಲ ಅಂದ್ರೆ ಅವ್ರು ಬರ್ತಾರೆ ಬೇಗ. ಸರಿ, ಈಗ 10ನೇ ವಿದ್ಯಾರ್ಥಿಗಳೇ, ಈಗ ಕಬ್ಬಿಣದ ಅದಿರು, ಬಾಕ್ಸೈಟ್ ಮತ್ತೆ ಮ್ಯಾಂಗನೀಸ್ ಮೂರು ಅದಿರಿನ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಆ ಮೂರು ಅದಿರುಗಳು ನೋಡಿ, ಸಾಮಾನ್ಯವಾಗಿ ಹೊಸಪೇಟೆ ಅಂದ್ರೆ ಬಳ್ಳಾರಿ ಜಿಲ್ಲೆ ಜಾಸ್ತಿ, ಆಮೇಲೆ ಚಿಕ್ಕಮಗಳೂರು ನೋಡಿ, ಚಿಕ್ಕಮಗಳೂರು ಜಿಲ್ಲೆ, ಮತ್ತೆ ತುಮಕೂರು ಹತ್ರಗೆ ಶಿಲಾ ಅಂತಕ್ಕಂಥದ್ದು, ಈಗ ಗುಲ್ಬರ್ಗ, ಇಂಥ ಪ್ರದೇಶಗಳಲ್ಲಿ ಬೆಳಗಾವಿ, ಇಲ್ಲೆಲ್ಲ ಏನಾಗಿದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸಿಗ್ತಕ್ಕಂಥದ್ದು. ಇನ್ನು ಭಾರತದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಅದಿರುಗಳು ಸಿಗ್ತಾ ಇದಾವು, ಆದ್ರೆ ಕರ್ನಾಟಕದಲ್ಲಿ ಮಾತ್ರ ವಿಶೇಷವಾಗಿ ಬಹಳ ಉತ್ತಮ ದರ್ಜೆಯ ಕಬ್ಬಿಣದ ಅದಿರು ಸಿಗ್ತಾ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಎರಡು ಉದ್ಯಮಗಳಿದ್ವು. ಅದರಲ್ಲೂ ಭದ್ರಾವತಿಯಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚಿಂದ ಇತ್ತು. ಬಟ್ ಇವತ್ತು ಕೆಮ್ಮಣ್ಣಗುಂಡಿಯಲ್ಲಿ ಕಬ್ಬಿಣದ ಅದಿರನ್ನ ಇವತ್ತು ಉತ್ಪಾದನೆ ಮಾಡೋದನ್ನ ಸ್ಟಾಪ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದ್ರೆ ಸರ್ಕಾರ ಕೋರ್ಟ್ ಆದೇಶ ಕೊಡ್ತು, ಪರಿಸರಕ್ಕೆ ಹಾನಿಯಾಗುತ್ತೆ ಅಂತ ಹೇಳಿ. ಹಾಗಾಗಿ ಇರೋದು ಒಂದೇ ಈಗ, ಅದು ಬಳ್ಳಾರಿ ಜಿಲ್ಲೆ ತೋರಣಗಲ್ನಲ್ಲಿ. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತು ನಮ್ಮ ಕರ್ನಾಟಕದ ಅಲ್ಲಿ ಕಳಿಸ್ತಾರೆ, ಉಳಿದದ್ದನ್ನ ವಿದೇಶಗಳಿಗೆ ಏನ್ ಮಾಡ್ತಾ ಇದ್ದಾರೆ, ರಫ್ತನ್ನ ಮಾಡ್ತಾರೆ. ಜಪಾನ್ ಇರ್ಬೋದು, ಚೀನಾ ಇರ್ಬೋದು, ಜರ್ಮನಿ, ಇತರೆ ರಾಷ್ಟ್ರಗಳಿಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಭಾರತದಿಂದ ಅದಿರನ್ನ ರಫ್ತನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ನಾಳೆ ಬರ್ಬೇಕಾದ್ರೆ ಪ್ರತಿಯೊಬ್ಬರು ಏನ್ ಮಾಡಬೇಕು ಅಂತಂದ್ರೆ ಇದನ್ನ ಒಂದು ನೋಟ್ಸ್ ಮಾಡ್ಕೊಂಡು ಬರ್ಬೇಕು. ಫಸ್ಟ್ ಈ ಕಬ್ಬಿಣದ ಅದಿರು, ಕಬ್ಬಿಣದ ಅದಿರನ್ನ ಯಾವುದಕ್ಕೆ ಬಳಸ್ತಾರೆ, ಕಬ್ಬಿಣ ಏನೇನಾದ್ರೂ ಉಪಯೋಗ ಏನು, ಯಾವ್ಯಾವ ಜಿಲ್ಲೆಯಲ್ಲಿ ಇದನ್ನ ಬೆಳೀತಾರೆ, ಒಂದು. ಎರಡನೇದು ಮ್ಯಾಂಗನೀಸ್. ಮ್ಯಾಂಗನೀಸ್ ಅನ್ನ ನಿಕ್ಷೇಪಗಳು ಎಲ್ಲಿದ್ದಾವೆ, ಮ್ಯಾಂಗನೀಸಿನ ಉಪಯೋಗ ಏನು, ಅದನ್ನ ಪಟ್ಟಿ ಮಾಡ್ತಾ ಬರಬೇಕು. ಮೂರನೇದು ಬಾಕ್ಸೈಟ್ ಅಂತ ಕರೀತಾರೆ. ಇದರಲ್ಲಿ ಬಾಕ್ಸೈಟ್ ನಿಂದ ಯಾವ ಲೋಹವನ್ನು ಉತ್ಪಾದನೆ ಮಾಡ್ತಾರೆ ಅಂದ್ರೆ ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದನೆ ಮಾಡ್ತಾರೆ. ಹಾಗಾದ್ರೆ ಅಲ್ಯೂಮಿನಿಯಂ ಲೋಹವನ್ನು ಏನಂತ ಕರೀತಾರೆ ಅಂದ್ರೆ 20ನೇ ಶತಮಾನದ ಅದ್ಭುತ ಲೋಹ ಅಂತ ಕರೀತಾರೆ. 20ನೇ ಶತಮಾನದ ಅದ್ಭುತ ಲೋಹ ಯಾವುದನ್ನ ಅಂತಂದ್ರೆ ಅಲ್ಯೂಮಿನಿಯಂ ಅನ್ನ. ಅಲ್ಯೂಮಿನಿಯಂ ಹೇಗೆ ಬರುತ್ತೆ ಅಂದ್ರೆ ಬಾಕ್ಸೈಟ್